ಹಾಯ್ ಎವ್ರಿವನ್, ವೆಲ್ಕಮ್ ಟು ಜ್ಞಾನಪ್ರಕಾಶ್ ಕೋಚಿಂಗ್ ಕ್ಲಾಸ್. ನಾವಿವತ್ತು ಈ ವಿಡಿಯೋದಲ್ಲಿ 10ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ನ ಮೊದಲನೇ ಒಂದು ಯೂನಿಟ್ಟು ಆ ಹೀರೋ ಅನ್ನೋ ಒಂದು ಪಾಠವನ್ನ ನೋಡ್ತಾ ಹೋಗೋಣ. ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಲ್ಲ ಅಂಥವ್ರು ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಬೇಕಂತ ತಮ್ಮಲ್ಲಿ ಕೋರ್ಕೊಳ್ತೇನೆ. ಬನ್ನಿ ಪಾಠವನ್ನು ನೋಡ್ತಾ ಹೋಗೋಣ. ಆ ಹೀರೋ written by R.K. Narayan. For Swami, events took an unexpected turn. Father looked over the newspaper. He was reading under the hall lamp and said, ನೋಡ್ರಿ, ಈ ಹೀರೋ ಅನ್ನೋ ಒಂದು ಪಾಠದಲ್ಲಿ ನಮಗೆ ಬರ್ತಕ್ಕಂತಹ ಮೇನ್ ಕ್ಯಾರೆಕ್ಟರು ಸ್ವಾಮಿ ಅನ್ನೋ ಒಂದು ಬಾಲಕ ಆಗಿದ್ದಾನೆ. ಆ ಬಾಲಕನ ಒಂದು ಜೀವನದಲ್ಲಿ ಘಟನೆಗಳು ಅನಿರೀಕ್ಷಿತ ಒಂದು ತಿರುವನ್ನ ಪಡ್ಕೊಳ್ತಾ ಇದ್ದಾವೆ ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಏನಾಗತ್ತೆ, ಒಂದಿನ ಆತನ ತಂದೆಯವರು ಹಾಲಲ್ಲಿ ಕುತ್ಕೊಂಡು ನ್ಯೂಸ್ ಪೇಪರ್ನ ಓದ್ತಾ ಇರ್ತಾರೆ. ನ್ಯೂಸ್ ಪೇಪರ್ನ ಓದ್ತಾ ಆ ಬಾಲಕನಿಗೆ ಏನ್ ಹೇಳ್ತಾರೆ ನೋಡ್ರಿ. ಸ್ವಾಮಿ, ಲಿಸನ್ ಟು ದಿಸ್. ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್ ಅಬೌಟ್ ದ ಬ್ರೇವರಿ ಆಫ್ ಎ ವಿಲೇಜ್ ಲ್ಯಾಡ್ who, while returning home by the jungle path, came face to face with a tiger. ನೋಡ್ರಿ, ಏನಾಗ್ತೈತಿ, ಆ ನ್ಯೂಸ್ ಪೇಪರ್ಲಿ ಬಂದಂತಹ ವಿಚಾರ ಏನಾಗಿತ್ತು ಅಂತ ಮಗುವಿಗೆ ಅವರ ತಂದೆ ಹೇಳ್ತಾ ಇದ್ದಾರೆ. ನೋಡು ಸ್ವಾಮಿ, ಈ ನ್ಯೂಸ್ ಪೇಪರ್ಲಿ ಬಂದಿದೆ ಒಂದು ವಿಷಯ ಏನಪ್ಪಾ ಅಂದ್ರೆ, ಒಬ್ಬ ಧೀರ ಹುಡುಗ, ಧೈರ್ಯವಂತ ಹುಡುಗ, ಅದು ಹಳ್ಳಿಯ ಹುಡುಗ, ಕಾಡಿನ ಮಾರ್ಗದ ಮುಖಾಂತರ ಮನೆಗೆ ವಾಪಸ್ ತೆರಳತಕ್ಕಂತಹ ಸಂದರ್ಭದಲ್ಲಿ ಹುಲಿಗೂ ಮತ್ತು ಅವನಿಗೂ ಮುಖಾಮುಖಿ ಆಗುತ್ತೆ ಅನ್ನೋ ಒಂದು ವಿಷಯ ಒಂದು ನ್ಯೂಸ್ ಪೇಪರ್ ಬಂದಿದೆ ಅಂತ ಸ್ವಾಮಿಗೆ ಅವರ ತಂದೆ ಹೇಳ್ತಾ ಇದ್ದಾರೆ. ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ದ ಟೈಗರ್ ಅಂಡ್ ಫ್ಲೈಟ್ ಅಪ್ ದ ಟ್ರೀ ವೇರ್ ಹಿ ಸ್ಟೇಡ್ half a day till some people came that way and killed the tiger. ನೋಡ್ರಿ, ದ ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ಡ್ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ದ ಟೈಗರ್. ಏನಪ್ಪಾ ಅಂತಂದ್ರೆ, ಈ ಪ್ಯಾರಾಗ್ರಾಫ್ ಅಲ್ಲಿ ಮತ್ತೆ ಏನ್ ವಿವರಣೆನ ಕೊಟ್ಟಿದಾರಪ್ಪ ಅಂದ್ರೆ, ಯಾವ ರೀತಿಯಾಗಿ ಆ ಬಾಲಕ, ಪುಟ್ಟ ಬಾಲಕ ಹುಲಿಯ ಜೊತೆಗೆ ಕಾದಾಡ್ತಾನೆ ಅನ್ನೋದನ್ನ ಕೊಟ್ಟಿದ್ದಾರೆ. ಅಂಡ್ ಹೀಸ್ ಫ್ಲೈಟ್ ಅಪ್ ದ ಟೀ ವೇರ್ ಹಿ ಸ್ಟೇಡ್ ಹಾಫ್ ಅ ಡೇ till some people came that way and killed the tiger. ಹುಲಿಯ ಜೊತೆಗೆ ಕಾದಾಡಿದ ನಂತರ ಆತ ಒಂದು ಮರವನ್ನ ಏರಿ ಕುತ್ಕೊಂಡು ಒಂದು ಅರ್ಧ ದಿನವನ್ನ ಆ ಮರದ ಮೇಲೇನೆ ಕಳೆದು, ಯಾರಾದ್ರೂ ಮಾರ್ಗದಲ್ಲಿ ಹೋಗೋರ ಹಾದಿಗೆ ಬಂದು ಆ ಹುಲಿಯನ್ನ ಕೊಲ್ಲಿ ಅಂತ ಕಾಯ್ತಾ ಆತ ಮೇಲೇನೆ ಕೂತ್ಕೊಂಡಿರ್ತಾನೆ. ಇನ್ನ ಎರಡನೇ ಪ್ಯಾರಾಗ್ರಾಫ್ ನೋಡ್ರಿ. ಆಫ್ಟರ್ ರೀಡಿಂಗ್ ಇಟ್ ಥ್ರೂ, ಫಾದರ್ ಲುಕ್ಡ್ ಅಟ್ ಸ್ವಾಮಿ fixedly and asked, what do you say to that? ನೋಡ್ರಿ, ಏನಪ್ಪಾ ಅಂತಂದ್ರೆ, ಸ್ವಾಮಿಗೆ ನ್ಯೂಸ್ ಪೇಪರ್ಲಿ ಬಂದಿರತಕ್ಕಂಥ ಎಲ್ಲ ವಿಚಾರವನ್ನ ಅವನ ತಂದೆ ಹೇಳ್ತಾರೆ. ಓದಿದಾದ್ಮೇಲೆ ಹೇಳ್ತಾರೆ, ಈ ವಿಷಯವನ್ನ ನೀನು ಕೇಳಿದೆಲ್ಲ ಮಗು ಸ್ವಾಮಿ, ನಿನಗೆ ಏನ್ ಅನ್ನಿಸ್ತು, ಇದ್ರ ಬಗ್ಗೆ ಏನ್ ಹೇಳ್ತೀಯ ನೀ ಅಂತ ಅವನನ್ನ ದುರುಗುಟ್ಕೊಂಡು ನೋಡ್ತಾ ಅವರ ತಂದೆ ಹೇಳ್ತಾರೆ. ಸ್ವಾಮಿ said, I think he must have been a very strong and grown-up person, not a boy at all. How could a boy fight a tiger? ನೋಡಿ, ಸ್ವಾಮಿ ಮರು ಉತ್ತರವನ್ನು ಕೊಡ್ತಾನೆ ಅವ್ರ ತಂದೆಗೆ. ಏನಪ್ಪಾ ಅಂತಂದ್ರೆ, ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಅ ವೆರಿ ಸ್ಟ್ರಾಂಗ್ ಅಂಡ್ ಅ ಗ್ರೋನ್ ಅಪ್ ಪರ್ಸನ್. ಅಪ್ಪಾಜಿ, ನನಗನಿಸೋ ಪ್ರಕಾರ ಹುಲಿಯ ಜೊತೆಗೆ ಕಾದಾಡಿದಂತಹ ಒಬ್ಬ ವ್ಯಕ್ತಿ ಇದನಲ್ಲ, ಆತ ಒಬ್ಬ ಬಾಲಕ ಅಲ್ಲ. ಆತ ಏನಪ್ಪಾ ಅಂದ್ರೆ ತುಂಬಾ ಶಕ್ತಿಶಾಲಿ ಹಾಗೂ ಪ್ರೌಢಿಮೆಯನ್ನ ಹೊಂದಿರತಕ್ಕಂಥ ವ್ಯಕ್ತಿ ಆಗಿರಬಹುದು. ಒಬ್ಬ ಬಾಲಕ ಆಗೋದಕ್ಕೆ ಸಾಧ್ಯ ಇಲ್ಲ. ಹೌ ಕುಡ್ ಅ ಬಾಯ್ ಫೈಟ್ ಅ ಟೈಗರ್? ಒಂದು ಚಿಕ್ಕ ಬಾಲಕ ಹುಲಿಯ ಜೊತೆಗೆ ಹೋರಾಡೋದಕ್ಕೆ ಹೇಗ್ ಸಾಧ್ಯಪ್ಪ ಅಂತ ಹೇಳಿ ಸ್ವಾಮಿ ಏನ್ ಮಾಡ್ತಾನೆ, ಅವ್ರ ತಂದೆಗೆ ಕೇಳ್ತಾನೆ. ಯು ಥಿಂಕ್ ಯು ಆರ್ ವೈಸರ್ ದೆನ್ ಅ ನ್ಯೂಸ್ ಪೇಪರ್? ಫಾದರ್ ಸ್ನಿಯರ್ಡ್. ನೋಡ್ರಿ, ಏನ್ ಹೇಳ್ತಾರಪ್ಪ ಅಂತ ಅವ್ರ ತಂದೆ, ನೀನು ನ್ಯೂಸ್ ಪೇಪರ್ಗಿಂತನೂ ತುಂಬಾ ಜಾಣನಿದ್ಯಾ ಅಂತ ಅನ್ಕೊಂಡಿದೀಯಾ ಅಂತ ಅವರ ತಂದೆ ಅವನನ್ನ ಹೀಯಾಳಿಸ್ತಾರೆ. ಸ್ನಿಯರ್ಡ್ ಅಂದ್ರೆ ಇಲ್ಲಿ ಹೀಯಾಳಿಸುವಂತ ಅರ್ಥ ಬರುತ್ತೆ. ಅ ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಅನ್ ಎಲಿಫೆಂಟ್ ಅಂಡ್ ಯೆಟ್ ಬಿ ಅ ಕವರ್ಡ್, ವೇರ್ ಆಸ್ ಅನದರ್ may have the strength of a straw
ಬಟ್ ಇಫ್ ಹಿ ಹ್ಯಾಸ್ ದ ಕರೇಜ್ ಹೀ ಕ್ಯಾನ್ ಡೂ ಎನಿಥಿಂಗ್. ಕರೇಜ್ ಈಸ್ ಎವ್ರಿಥಿಂಗ್, ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ನೋಡ್ರಿ ಏನಪ್ಪ ಅವ್ರ ತಂದೆ ಅವನಿಗೆ ತಿಳಿಸಿ ಹೇಳ್ತಾರೆ ಏನಪ್ಪ ಅಂದರೆ, ಎ ಮ್ಯಾನ್, ಒಬ್ಬ ಮನುಷ್ಯ, ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಅನ್ ಎಲಿಫೆಂಟ್, ಆತ ಏನಾಗಿರ್ಬೋದಪ್ಪ ಅಂದರೆ ಆನೆಯಷ್ಟು ಬಲವನ್ನು ಹೊಂದಿರ್ಬೋದು. ಆ್ಯಂಡ್ ಎಟ್ ಬಿ ಅ ಕವರ್ಡ್, ಆತ ಆನೆಯಷ್ಟು ಬಲವನ್ನು ಹೊಂದಿದ್ದರೂ ಸಹಿತ ಆತ ಒಬ್ಬ ಧೈರ್ಯಗೇಡಿ ವ್ಯಕ್ತಿ ಆಗಿರಬಹುದು. ವೇರ್ ಆಸ್ ಅನದರ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಎ ಸ್ಟ್ರಾ. ಇಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ಉದಾಹರಣೆಗೆ ತಗೊಳ್ತಾ ಇದ್ರೆ ಏನಪ್ಪಾ ಅಂತಂದ್ರೆ, ಒಂದು ಕಡ್ಡಿಯಷ್ಟು ಶಕ್ತಿಯನ್ನ ಹೊಂದಿದ್ರೂ ಸಹಿತ, ಬಟ್ ಇಫ್ ಹಿ ಹ್ಯಾಸ್ ಕರೇಜ್, ಅವನಲ್ಲಿ ಧೈರ್ಯ ಅನ್ನೋದು ಇತ್ತು ಅಂದ್ರೆ, ಹಿ ಕ್ಯಾನ್ ಡೂ ಎನಿಥಿಂಗ್. ಕರೇಜ್ ಈಸ್ ಎವ್ರಿಥಿಂಗ್, ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಇಲ್ಲಿ ಅವರ ತಂದೆ ಮಗುವಿಗೆ ತಿಳಿಸಿ ಹೇಳ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ, ಕೇವಲ ದೈಹಿಕ ಶಕ್ತಿ ಮಾತ್ರ ನಮಗೆ ಧೈರ್ಯವನ್ನ ತಂದು ಕೊಡೋದಿಲ್ಲ. ನಮ್ಮಲ್ಲಿರ್ತಕ್ಕಂಥ ಆತ್ಮವಿಶ್ವಾಸ, ಧೈರ್ಯ ಏನಪ್ಪಾ ಅಂದ್ರೆ, ನಾವು ಎಂಥದ್ದೇ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಕೂಡ ಎದುರಿಸಬಹುದು ಅನ್ನೋ ಒಂದು ಧೈರ್ಯವನ್ನ ನಮಗೆ ಕೊಡುತ್ತೆ. ಸ್ಟ್ರೆಂತ್ ಮತ್ತೆ ಏಜ್ ಇಲ್ಲಿ ಏನಾಗಲ್ಲ, ಇಂಪಾರ್ಟೆಂಟ್ ಆಗೋದಿಲ್ಲ ಅಂತ ಅವರ ತಂದೆ ಹೇಳ್ತಾರೆ. Swami disputed the theory. How can it be, father? Suppose I have all the courage. What could I do if a tiger should attack me? ನೋಡ್ರಿ ಏನಪ್ಪಾ ಅಂತಂದ್ರೆ, ಸ್ವಾಮಿ ಏನ್ ಮಾಡ್ತಾನಪ್ಪ ಅಂತಂದ್ರೆ, ನಾನು ಸರಿ ನಿಮ್ಮ ಒಂದು ಏನಪ್ಪಾ ಅಂತಂದ್ರೆ ಮಾತನ್ನ ಒಪ್ಕೊಳ್ತೀನಿ ನಿಜ ಅಪ್ಪಾಜಿ, ಆದರೆ ಒಂದು ವೇಳೆ ನನಗೆ ಧೈರ್ಯ ಇದೆ, ಒಂದ್ ವೇಳೆ ನನ್ನ ಎದುರಿಗೆ ಹುಲಿ ಬಂದ್ರೆ ನಾನು ಅದರ ಜೊತೆಗೆ ಹೋರಾಡೋದಕ್ಕೆ ಸಾಧ್ಯನಾ ಅಂತ ತಂದೆಗೆ ಪ್ರಶ್ನೆಯನ್ನ ಮಾಡ್ತಾನೆ. ನೋಡ್ರಿ, ಲೀವ್ ಅಲೋನ್ ಸ್ಟ್ರೆಂತ್. ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್. ನೋಡ್ರಿ ಏನಪ್ಪಾ ಅಂತ ಅವ್ರ ತಂದೆ ಹೇಳ್ತಾರೆ, ಸರಿ ಶಕ್ತಿಯ ವಿಚಾರವನ್ನ ಬಿಡು, ನಿನ್ನಲ್ಲಿ ಧೈರ್ಯ ಇದೆ ಅಂತ ನೀನು ಪ್ರೂವ್ ಮಾಡೋದಕ್ಕೆ ಸಾಧ್ಯನಾ? ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ಲೆಟ್ ಮಿ ಸಿ. ಸರಿ ಹಾಗಾದ್ರೆ ನೋಡೋಣ. ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್. ನೋಡ್ರಿ, ಒಂದ್ ವೇಳೆ ನೀನು ಇವತ್ತು ರಾತ್ರಿ ನನ್ನ ಆಫೀಸ್ ರೂಮಲ್ಲಿ ಒಂದು ರಾತ್ರಿಯನ್ನ ಕಳೆದಿದ್ದೇ ಆದ್ರೆ ನಿನಗೆ ಧೈರ್ಯ ಇದೆ ಅಂತ ನಾನು ಒಪ್ಕೊಳ್ತೇನೆ ಅಂತ ಅವರ ತಂದೆ ಅವನಿಗೆ ಹೇಳ್ತಾರೆ. ಈ ಪ್ಯಾರಾಗ್ರಾಫ್ ಅನ್ನ ನೋಡೋಣ. A frightful proposition, Swami thought. He had always slept beside his granny in the passage. ನೋಡ್ರಿ ಏನಪ್ಪಾ ಅಂತಂದ್ರೆ, ಅ ಫ್ರೈಟ್ಫುಲ್ ಭಯಾನಕ, ಪ್ರಪೋಸಿಷನ್ ಅಂದ್ರೆ ಸಲಹೆ, ಅವರ ಭಯಾನಕ ಸಲಹೆ ಅವರ ತಂದೆಯಿಂದ ಬಂದದ್ದು. ಏನಪ್ಪಾ ಅಂತಂದ್ರೆ, ಸ್ವಾಮಿ ಥಾಟ್ ಹಿ ಹ್ಯಾಡ್ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರಾನಿ ಇನ್ ದ ಪ್ಯಾಸೇಜ್. ಅವರ ತಂದೆ ಅವನಿಗೆ ಭಯಂಕರವಾದ ಒಂದು ಸಲಹೆಯನ್ನು ಕೊಟ್ರು. ಏನು, ನೀನು ಧೈರ್ಯವಂತ ಆಗಿದ್ರೆ ಇವತ್ತು ಒಂದು ರಾತ್ರಿ ನನ್ನ ಆಫೀಸ್ ರೂಮಲ್ಲಿ ಮಲಗಿ ಅದನ್ನ ಪ್ರೂವ್ ಮಾಡು ಅಂತ ಹೇಳಿದ್ರು. ಆದ್ರೆ ಸ್ವಾಮಿ ಒಂದು ದಿನದೂ ಸಹಿತ ಒಬ್ನೇ ಮಲ್ಕೊಂಡವನೇ. ಹಿ ಹ್ಯಾಡ್ ಆಲ್ವೇಸ್ ಲೆಫ್ಟ್ ಬಿಸೈಡ್ ಹಿಸ್ ಗ್ರಾನಿ ಇನ್ ದ ಪ್ಯಾಸೇಜ್. ಅವನು ಯಾವಾಗ್ಲೂ ಸಹಿತ ತನ್ನ ಅಜ್ಜಿಯ ಜೊತೆಗೆ ಏನಪ್ಪಾ ಅಂದ್ರೆ ಮಲಗ್ತಾ ಇರ್ತಾನೆ. ಅಂಡ್ ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್ ಕೆಪ್ಟ್ ಹಿಮ್ ಟ್ರೆಂಬ್ಲಿಂಗ್ ಅಂಡ್ ಅವೇಕ್ ಆಲ್ ನೈಟ್. ನೋಡ್ರಿ, ಸಪೋಸ್ ಒಂದ್ ವೇಳೆ ಆತ ಅಜ್ಜಿ ಜೊತೆ ಮಲಗೋ ಜಾಗ ಏನಾದ್ರೂ ಚೇಂಜ್ ಆಗಿದ್ರ ಏನಪ್ಪಾ ಅಂತಂದ್ರೆ ಆತ ಇಡೀ ರಾತ್ರಿ ಪೂರ್ತಿಯಾಗಿ ಎಚ್ಚರ ಇರ್ತಿರ್ತಾನೆ, ಮತ್ತೇನಪ್ಪಾ ಅಂದ್ರೆ ಟ್ರೆಂಬ್ಲಿಂಗ್, ನಡುಗ್ತಾ ಇರ್ತಾನೆ ಅಂತ ಆತನ ಒಂದು ವ್ಯಕ್ತಿತ್ವವನ್ನೆಲ್ಲ ಹೇಳಿದ್ದಾರೆ. ಹಿ ಹೋಪ್ಡ್ ಆಟ್ ಫಸ್ಟ್ ದ್ಯಾಟ್ ಫಾದರ್ ವಾಸ್ ಓನ್ಲಿ ಜೋಕಿಂಗ್. ಆತನ ತಂದೆ, ನೀನ್ ಇವತ್ತು ಆಫೀಸ್ ರೂಮಲ್ಲಿ ಮಲ್ಕೋ ಅಂತ ಹೇಳಿದಾಗ ಅವನಿಗೆ ಏನಿಸ್ತಪ್ಪ ಅಂತಂದ್ರೆ, ಅದು ನನ್ನ ತಂದೆ ನನ್ನ ಜೊತೆಗೆ ಜಸ್ಟ್ ಜೋಕಿಂಗ್ ಮಾಡ್ತಾ ಇದ್ದಾರೆ ಅಂತ ಆತ ಅನ್ಕೊಂಡಿದ್ದ. He mumbled weakly, yes, and tried to change the subject. He said very loudly and with a great deal of enthusiasm, we are going to admit even elders in our cricket club hereafter. We are buying a brand new bats and balls. Our captain has asked me to tell you. ನೋಡ್ರಿ ಏನಾಗುತ್ತೆ, ಮೊದಲು ತನ್ನ ತಂದೆ ಏನಪ್ಪಾ ಅಂತಂದ್ರೆ ತನ್ನ ಜೊತೆಗೆ ಜೋಕ್ ಮಾಡ್ತಾರೆ ಅಂತ ಮಗು ಅನ್ಕೊಂಡಿರ್ತೈತಿ. ಅದಾದ ನಂತರ ಏನಾಗ್ತೈತಪ್ಪ ಅಂತಂದ್ರೆ ಆ ವಿಷಯವನ್ನ ತಿರ್ಸೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ. ಆ ಒಂದು ವಿಷಯದಿಂದ ಆತನ ತಂದೆಯ ಗಮನವನ್ನ ಸೆಳಿಬೇಕು ಅಂತ ಸ್ವಾಮಿ ಪ್ರಯತ್ನವನ್ನ ಪಡ್ತಾನೆ. ಹಿ ಮಂಬಲ್ಡ್ ವೀಕ್ಲಿ. ಮಂಬಲ್ಡ್ ಅಂದ್ರೆ ಏನಪ್ಪಾ ಅಂತಂದ್ರೆ
ಗುನುಗುನು ಗುನುಗುನು ಮಾತಾಡ್ಕೊಂತ ಹೇಳೋದು ಏನಪ್ಪ ಅಂದ್ರೆ ಎಸ್ ಆ್ಯಂಡ್ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್. ಆ ವಿಷಯವನ್ನ ಏನ್ ಮಾಡ್ತಾನೆ ಆತ ಅದ ಅಲ್ಲಿಗೆ ಬಿಟ್ಟು ಮುಂದಿನ ವಿಚಾರ ತೆಗೆದುಕೊಂಡು ಹೋಗ್ಬೇಕು, ತಂದೆ ಗಮನವನ್ನ ಆ ವಿಚಾರದಿಂದ ಬೇರೆ ಕಡೆ ಸೆಳಿಬೇಕು ಅಂತ ಪ್ರಯತ್ನವನ್ನ ಪಡ್ತಾನೆ. ಹಿ ಸೆಡ್ ವೆರಿ ಲೌಡ್ಲಿ, ಹಿ ಸೆಡ್ ಹಿ ಅಂದ್ರೆ ಇಲ್ಲಿ ಸ್ವಾಮಿ ಹೇಳ್ತಾನೆ, ಜೋರಾಗಿ ಹೇಳ್ತಾನೆ, ವಿತ್ ಅ ಗ್ರೇಟ್ ಡೀಲ್ ಆಫ್ ಎಂಥೂಸಿಯಾಸಮ್. ಅವನಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ಉತ್ಸಾಹದಿಂದ ಒಂದು ವಿಷಯವನ್ನು ತಂದೆಗೆ ಹೇಳ್ತಾ ಇದ್ದಾನೆ. ಏನು? ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಇವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಹಿಯರ್ ಆಫ್ಟರ್. ನೋಡ್ರಿ, ನಮ್ಮ ಕ್ರಿಕೆಟ್ ಕ್ಲಬ್ ಅಲ್ಲಿ ಮೀನ್ಸ್ ನಮ್ಮ ಒಂದು ಕ್ರಿಕೆಟ್ ಟೀಮ್ ಅಲ್ಲಿ ನಾವು ಇನ್ಮೇಲೆ ಏನಪ್ಪಾ ಅಂದ್ರೆ ಎಲ್ಡರ್ಸ್ಗೂ ಸಹಿತ ಅಂದ್ರೆ ಹಿರಿಯರಿಗೂ ಸಹಿತ ಏನಪ್ಪಾ ಅಂತಂದ್ರೆ ಸೇರ್ಸ್ಕೋಬೇಕು ಅಂತ ನಾವು ವಿಚಾರವನ್ನ ಮಾಡ್ತಾ ಇದೀವಿ ಅಂತ ತಂದೆಗೆ ಹೇಳ್ತಾನೆ. ವಿ ಆರ್ ಬೈಯಿಂಗ್ ಅ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಆ್ಯಂಡ್ ಬಾಲ್ಸ್. ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಕ್ರಿಕೆಟ್ ಟೀಮ್ಗೋಸ್ಕರ ಹೊಸ ಏನಪ್ಪಾ ಅಂತಂದರೆ ಬಾಲ್ಗಳನ್ನು ಮತ್ತು ಬ್ಯಾಟ್ಸ್ಗಳನ್ನ ಕೊಂಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅವರ್ ಕ್ಯಾಪ್ಟನ್ ಹ್ಯಾಸ್ ಆಸ್ಕ್ಡ್ ಮೀ ಟು ಟೆಲ್ ಯು. ನಮ್ಮ ಕ್ಯಾಪ್ಟನ್ನು ನಿಮ್ಮ ತಂದೆಗೆ ಈ ವಿಚಾರನ ಹೇಳುವಂತ ನನಗೆ ಹೇಳಿದ್ದಾರೆ ಅಂತ ಆ ಒಂದು ಹುಲಿ ಮತ್ತು ಬಾಲಕನ ವಿಚಾರದಿಂದ ಇರ್ಬೋದು, ಮತ್ತೆ ಆತ ಒಬ್ಬನೇ ಆಫೀಸ್ ರೂಮಲ್ಲಿ ಮಲ್ಕೊಳ್ತಕ್ಕಂಥ ವಿಚಾರದಿಂದ ಆತನ ತಂದೆಯ ಗಮನವನ್ನ ಬೇರೆ ಕಡೆ ಸೆಳೆಯೋದಕ್ಕೆ ಶಾಲೆಯ ಒಂದು ವಿಚಾರವನ್ನ ಇಲ್ಲಿ ಆತ ಪ್ರಸ್ತಾಪವನ್ನ ಮಾಡ್ತಾನೆ. ವಿ ಶಾಲ್ ಸಿ ಅಬೌಟ್ ದ್ಯಾಟ್ ಲೇಟರ್. ಫಾದರ್ ಕಟ್ ಇನ್, ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ಸ್ವಾಮಿ ರಿಯಲೈಸ್ಡ್ ದ್ಯಾಟ್ ದಿ ಮ್ಯಾಟರ್ ಹ್ಯಾಡ್ ಗಾನ್ ಬಿಯಾಂಡ್ ಹಿಸ್ ಕಂಟ್ರೋಲ್. ನೋಡ್ರಿ ಏನಾಗ್ತೈತಿ, ಅವ್ರ ತಂದೆ ಹೇಳ್ತಾರೆ, ಸರಿ ಆ ವಿಷಯದ ಬಗ್ಗೆ ನಾವು ಆಮೇಲೆ ವಿಚಾರವನ್ನು ಮಾಡೋಣ, ಅಲ್ಲಿಗೆ ಆ ವಿಚಾರವನ್ನು ಬಿಡು. ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ನೀನಪ್ಪ ಅಂದ್ರೆ ನಾ ಹೇಳಿದ್ರ ಪ್ರಕಾರ ನೀನ್ ಇವತ್ತೇನಪ್ಪ ಅಂದ್ರೆ ಒಬ್ನೇ ಮಲ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾನೆ. ಸ್ವಾಮಿ ರಿಯಲೈಸ್ ದಟ್ ದ ಮ್ಯಾಟರ್ ಹ್ಯಾಡ್ ಗಾನ್ ಬಿಯಾಂಡ್ ಹಿಸ್ ಕಂಟ್ರೋಲ್. ತಂದೆ ಗಮನವನ್ನ ಬೇರೆ ಕಡೆ ಸೆಳೆಬೇಕಂತ ಸ್ವಾಮಿ ಪ್ರಯತ್ನವನ್ನು ಪಟ್ಟರೂ ಸಹಿತ ತಂದೆ ಆ ವಿಚಾರವನ್ನ ಮರೆಯೋದಕ್ಕೆ ತಯಾರಿ ಇಲ್ಲ. ಇನ್ನೇನಪ್ಪ ಅಂದ್ರೆ ಪರಿಸ್ಥಿತಿ ನನ್ನ ಕೈ ಮೀರಿ ಹೋಗ್ತಾ ಇದೆ, ಏನು ಮಾಡೋಕ್ಕಾಗಂಗಿಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಏನಪ್ಪಾ ಅಂದ್ರೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಫ್ರಮ್ ಅ ಚಾಲೆಂಜ್ ಇಟ್ ಹ್ಯಾಡ್ ಬಿಕಮ್ ಅ ಕಮಾಂಡ್. ಹಿ ನ್ಯೂ ಹಿಸ್ ಫಾದರ್ಸ್ ಟೆನ್ಸಿಟಿ ಆಟ್ ಸಚ್ ಅ ಮೊಮೆಂಟ್ಸ್. ನೋಡ್ರಿ ಏನಾಗತ್ತಪ್ಪ ಅಂತಂದ್ರೆ ಅವರ ತಂದೆ ಒಂದು ವಿಚಾರಕ್ಕೆ ಅಂಟ್ಕೊಂಡ್ ಬಿಟ್ರಪ್ಪ ಅಂದ್ರೆ ಆ ವಿಚಾರದಿಂದ ಹೊರಗೆ ಬರೋದಿಲ್ಲ ಅನ್ನೋದು ಅವನಿಗೆ ಆಲ್ರೆಡಿ ಏನಿತ್ತು ಗೊತ್ತಿತ್ತು. ಇಲ್ಲೇ ಟೆನ್ಸಿಟಿ ಅಂತಂದ್ರೆ ಏನಪ್ಪಾ ಅಂದ್ರೆ ಒಂದೇ ವಿಷಯಕ್ಕೆ ಅಂಟ್ಕೊಂಡಿರೋದು ಅಂತ ಅರ್ಥ ಆಗ್ತೈತಿ. ಫ್ರಮ್ ಅ ಚಾಲೆಂಜ್ ಇಟ್ ಹ್ಯಾಡ್ ಬಿಕಮ್ ಅ ಕಮಾಂಡ್. ಮೊದಲೇನಪ್ಪಾ ಅಂದ್ರೆ ಅವ್ರ ತಂದೆ ಅವನಿಗೆ ಚಾಲೆಂಜ್ ಹಾಕ್ದಂಗೆ ಒಂದು ವಿಷಯ ಪ್ರಸ್ತಾಪ ಮಾಡಿದ್ರು, ಆದ್ರೆ ಈಗ ಏನಾಗ್ತಾ ಇದೆಯಪ್ಪ ಅಂದ್ರ ಕಮಾಂಡ್ ಆಗಿ ಅದು ಕನ್ವರ್ಟ್ ಆಗ್ತಾ ಇದೆ. ನೀನ್ ಮಲ್ಕೊಳ್ಳೇಬೇಕು ಅಂತ ಸ್ಟ್ರಿಕ್ಟ್ ಆಗಿ ಆ ತಂದೆ ಆರ್ಡರ್ ಅನ್ನ ಮಾಡಿಬಿಟ್ಟಿದ್ದಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡ್ರಿ. ಫ್ರಮ್ ದ ಫಸ್ಟ್ ಆಫ್ ಅ ನೆಕ್ಸ್ಟ್ ಮಂತ್ ಐ ವಿಲ್ ಸ್ಲೀಪ್ ಅಲೋನ್ ಫಾದರ್. ನೋಡ್ರಿ ಏನಪ್ಪಾ ಅಂತಂದ್ರೆ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ನಾನೇನಪ್ಪಾ ಅಂತಂದ್ರೆ ಮುಂದಿನ ತಿಂಗಳು ಏನಪ್ಪಾ ಅಂದ್ರೆ ನಾನು ಒಬ್ಬನೇ ಮಲಗ್ತೀನಿ, ಇವತ್ತು ಬೇಡ ಅಂತ ಸ್ವಾಮಿ ಏನ್ ಮಾಡ್ತಾನೆ, ತಂದೆ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ. ನೋ ಯು ಮಸ್ಟ್ ಡೂ ಇಟ್. ಅವ್ರ ತಂದೆ ಹೇಳ್ತಾರೆ, ಏನಿಲ್ಲ ಮುಂದಿನ ತಿಂಗಳು ಏನಿಲ್ಲ, ಏನಪ್ಪಾ ಅಂದ್ರೆ ನೀನು ಇವತ್ತೇ ಏನಾಗಬೇಕು, ಒಬ್ಬನೇ ಮಲ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಇಟ್ ಈಸ್ ಅ ಡಿಸ್ಗ್ರೇಸ್ಫುಲ್ ಸ್ಲೀಪಿಂಗ್ ಬಿಸೈಡ್ ಗ್ರಾನಿ ಆರ್ ಅ ಮದರ್ ಲೈಕ್ ಅ ಬೇಬಿ. ಏನಪ್ಪಾ ಅಂತಂದ್ರೆ ಒಂದು ಚಿಕ್ಕ ಮಗುವಿನ ಹಾಗೆ ಯಾವಾಗ್ಲೂ ಸಹಿತ ಅಜ್ಜಿ ಜೊತೆಗೆ ಮತ್ತೆ ನಿನ್ನ ತಾಯಿ ಜೊತೆಗೆ ಮಲ್ಕೋತಾ ಇರ್ತಿಲ್ಲ, ನಿನ್ ಚಿಕ್ಕ ಮಗುನ ಈಗ ಅಂತ ಅವನಿಗೆ ಗದರಿಸ್ತಾರೆ. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಆ್ಯಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್. ನೋಡ್ರಿ ಏನಪ್ಪಾ ಅಂದ್ರೆ ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಅಂದ್ರೆ ಇಲ್ಲಿ ಬ್ರಿಟಿಷರ ಕಾಲದಲ್ಲಿ 7ನೇ ತರಗತಿ ಅಂತ ಅರ್ಥ ಬರ್ತೈತಿ. ಸೆಕೆಂಡ್ ಫಾರ್ಮ್ ಆ್ಯಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್. ನೀನು ಈ ರೀತಿಯಾಗಿ 7ನೇ ಕ್ಲಾಸಲ್ಲಿ ಇದ್ಕೊಂಡು ಅಂದ್ರೆ ಸೆಕೆಂಡ್ ಫಾರ್ಮ್ ಅಲ್ಲಿ ಇದ್ಕೊಂಡು ಚಿಕ್ಕ ಮಗುವಿನ ಹಾಗೆ ನಿನ್ನ ವರ್ತನೆಗಳಿದ್ದಾವೆ, ಅದು ನನಗೆ ಸರಿ ಬರೋದಿಲ್ಲ, ನೀನು ಈ ರೀತಿ ಬೆಳೆಯೋದು ನನಗೆ ಇಷ್ಟ ಆಗೋದಿಲ್ಲ ಅಂತ ಅವ್ರ ತಂದೆ ಅವನಿಗೆ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ. ಹಿ ಸೇಡ್ and looked at his wife, who was rocking the cradle. Why do you look at me while you say it? She asked. I hardly know anything about the boy. ನೋಡ್ರಿ ಏನಪ್ಪಾ ಅಂತಂದ್ರೆ ಸ್ವಾಮಿಗೆ ಅಷ್ಟೆಲ್ಲ ಹೇಳ್ತಾ ಅವರು ಸ್ವಾಮಿಯ ತಂದೆ ಏನ್ ಮಾಡ್ತಾರೆ, ಆ ಸ್ವಾಮಿಯ ತಾಯಿಯ ಕಡೆಗೆ ತಮ್ಮ ದೃಷ್ಟಿಯನ್ನ ಹರಿಸ್ತಾರೆ. ರಾಕ್ಲಿಂಗ್ ದ ಕ್ರಾಡಲ್, ಹೂ ವಾಸ್ ರಾಕ್ಲಿಂಗ್ ದ ಕ್ರಾಡಲ್. ಅದೇ ಒಂದು ವೇಳೆಯಲ್ಲಿ ಏನಪ್ಪಾ ಅಂದ್ರೆ ಅವರ ತಾಯಿ ತೊಟ್ಟಿಲನ್ನ
ತೂಗ್ತಾ ಇರ್ತಾರೆ. ಅವ್ರ ಹತ್ರ ನೋಡಿ ಏನಪ್ಪಾ ಅಂದ್ರೆ ಅವ್ರ ತಂದೆ ತನಗೇ ಹೇಳ್ತಾ ಇದ್ದಾರೇನೋ ಅನ್ನೋ ರೀತಿ ಅವ್ರ ತಾಯಿಗೆ ಅನ್ಸುತ್ತೆ. ವೈ ಡು ಯು ಲುಕ್ ಆಟ್ ಮೀ ವೈಲ್ ಯು ಸೇ ಇಟ್ ಅಂತ ಅವರು ಕೇಳ್ತಾರೆ. ನೀವ್ ಯಾಕೆ ಅವ್ನಿಗೆ ಹೇಳ್ತಾ ಹೇಳ್ತಾ ನನ್ನ ಹತ್ರ ನೋಡ್ತಾ ಇದ್ದೀರಾ, ನನ್ನ ಕಡೆ ನೋಡ್ತಾ ಇದ್ದೀರಾ ಅಂತ ಅವಳು ಗಂಡನಿಗೆ ಪ್ರಶ್ನೆಯನ್ನ ಮಾಡ್ತಾಳೆ. ಶಿ ಆಸ್ಕ್ಡ್ ಐ ಹಾರ್ಡ್ಲಿ ನೋನ್ ಎನಿಥಿಂಗ್ ಅಬೌಟ್ ದ ಬಾಯ್. ನನಗೆ ಆ ಬಾಲಕನ ಬಗ್ಗೆ ಅಥವಾ ಆ ಹುಡುಗನ ಬಗ್ಗೆ ಏನೂ ಗೊತ್ತಿಲ್ಲ, ನಾನು ಅವನಿಗೆ ಏನು ಹೇಳ್ಕೊಡೋದಿಲ್ಲ ಅಂತ ಅವಳು ಗಂಡನಿಗೆ ಸ್ಪಷ್ಟವಾಗಿ ಹೇಳ್ತಾಳೆ. ನೋ ನೋ ಐ ಡೋಂಟ್ ಮೀನ್ ಯು ಸೆಡ್ ಫಾದರ್. ಇಲ್ಲಮ್ಮ ಇಲ್ಲ, ನಾನು ನಿನ್ನನ್ನು ನೋಡಲಿಲ್ಲ ಅಥವಾ ನೀನು ಮಾಡಿದೀಯ ಅಂತ ನಾನು ಆ ಒಂದು ದೃಷ್ಟಿಯಲ್ಲಿ ನಿನ್ನನ್ನು ನೋಡಲಿಲ್ಲ ಅಂತ ಅವರ ತಾಯಿಗೆ ಹೇಳ್ತಾನೆ. ಇಫ್ ಯು ಮೀನ್ ಯುವರ್ ಮದರ್ ಇಸ್ ಸ್ಪಾಯ್ಲಿಂಗ್ ಹಿಮ್ ಟೆಲ್ ಹರ್ ಸೊ ಆ್ಯಂಡ್ ಡೋಂಟ್ ಲುಕ್ ಆಟ್ ಮೀ ಶಿ ಸೆಡ್ ಆ್ಯಂಡ್ ಟರ್ನ್ಡ್ ಅವೇ. ನೋಡ್ರಿ ಏನಾಗತ್ತಪ್ಪ ಅಂತಂದ್ರೆ ಅವರ ಸ್ವಾಮಿಯವರ ತಾಯಿ ಹೇಳ್ತಾರೆ, ನಾನು ನಿಮ್ಮ ಮಗನನ್ನ ಹಾಳು ಮಾಡ್ತಾ ಇಲ್ಲ. ಅಜ್ಜಿ ಅಂದ್ರೆ ನಿಮ್ಮ ತಾಯಿ ಏನ್ ಮಾಡ್ತಿದ್ದಾರೆ, ಆ ಮಗು ಹಾಳಾಗೋದಕ್ಕೆ ಕಾರಣ ಆಗ್ತಾ ಇದ್ದಾರೆ. ನೀವೇನ್ ಮಾಡ್ರಿ, ಅವ್ರಿಗೆ ಹೇಳ್ರಿ, ನನ್ನ ಕಡೆ ಈ ರೀತಿಯಾಗಿ ನೋಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಅವರು ಮತ್ತೇನಪ್ಪಾ ಅಂದ್ರೆ ತಮ್ಮ ಕೆಲಸದಲ್ಲಿ ತಾವು ತೊಡ್ಕೋತಾರೆ ಸ್ವಾಮಿಯ ತಾಯಿ. 6th paragraph ನೋಡ್ರಿ. Swami's father sat glooming, gazing at the newspaper on his lap. Swami rose silently and tiptoed to his bed in the passage. ನೋಡ್ರಿ ಏನಾಗ್ತಾ ಇದೆ, ಸ್ವಾಮಿಯವರ ತಂದೆ ಏನ್ ಮಾಡ್ತಾ ಇದ್ದಾರೆ, ಮತ್ತೆ ನ್ಯೂಸ್ ಪೇಪರ್ನ ನೋಡ್ತಾ ಕೂತ್ಕೊಂಡಿದ್ದಾರೆ. ಕೂತ್ಕೊಂಡಾಗ ಸ್ವಾಮಿ ಏನಪ್ಪಾ ಅಂತಂದ್ರೆ ಎದ್ದೇಳ್ತಾನೆ ಸೈಲೆಂಟ್ಲಿ. ರೈಸದ್ ಪಾಸ್ಟ್ ಫಾರ್ಮ್ ಏನಪ್ಪಾ ಅಂದ್ರೆ ಇಲ್ಲಿ ರೋಸ್ ಆಗುತ್ತೆ. ರೋಸ್ ಸೈಲೆಂಟ್ಲಿ ಆ್ಯಂಡ್ ಟಿಪ್ ಟೋಡ್ ಅಂದ್ರೆ ಏನಪ್ಪಾ ಅಂದ್ರೆ ತುದಿಯ ಬೆರಳಿನ ಮೇಲೆ, ಅಂದ್ರೆ ಹೆಜ್ಜೆಯನ್ನ ಹಾಕಿ ನಡ್ಕೋತಾ ಹೋದ್ರೆ ಹೆಜ್ಜೆಗಳು ಸಪ್ಪಳ ಆಗ್ತಾವೆ, ಆತ ಹೋಗೋದನ್ನ ತಂದೆ ತಡಿತಾರೆ ಅಂತ ಹೇಳಿ ಏನ್ ಮಾಡ್ತಾನೆ, ತುದಿ ಬೆರಳಿನ ಮೇಲೆ ನಡ್ಕೊಂಡು ಹೋಗಿ ತನ್ನ ಹಾಸಿಗೆ ಮೇಲೆ ಆತ ಒರಕೋತಾನೆ. ಗ್ರಾನಿ ವಾಸ್ ಸಿಟ್ಟಿಂಗ್ ಅಪ್ ಇನ್ ಹರ್ ಬೆಡ್ and remarked, boy, are you already feeling sleepy? ಅಲ್ಲೇ ಪಕ್ಕದಲ್ಲಿ ಏನಪ್ಪಾ ಅಂದ್ರೆ ಅಜ್ಜಿ ಇರ್ತಾರೆ, ಹಾಸಿಗೆ ಮೇಲೆ ಕೂತ್ಕೊಂಡಿರ್ತಾರೆ. ಆತನಿಗೆ ಕೇಳ್ತಾರೆ, ಮಗು, ಬಾಯ್, ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ? ಏ ಮಗು ಅಥವಾ ಏ ಹುಡುಗ, ನಿನಗೆ ಇಷ್ಟು ಜಲ್ದಿ ನಿದ್ದೆ ಬಂತಾ ಅಂತ ಅಜ್ಜಿ ಪ್ರಶ್ನೆಯನ್ನ ಮಾಡ್ತಾರೆ. ಡೋಂಟ್ ಯು ವಾಂಟ್ ಟು ಹಿಯರ್ ಅ ಸ್ಟೋರಿ? ದಿನ ಕತೆ ಕೇಳಿ ಮಲ್ಕೋತೀಯಾ, ಇವತ್ತ್ಯಾಕೆ ಈ ಕತೆ ಕೇಳೋದಕ್ಕೆ ನಿಂಗೆ ಇಷ್ಟ ಇಲ್ವಾ ಅಂತ ಅವ್ರ ಅಜ್ಜಿ ಕೇಳ್ತಾರೆ. Swami made wild gesticulations to silence his granny, but that good lady saw nothing. So Swami threw himself on his bed and pulled the blanket over his face. ನೋಡ್ರಿ ಏನಾಗ್ತೈತಿ, ಯಾಕೆ ಕಥೆಯನ್ನ ಕೇಳ್ದೇನೆ ಮಕ್ಕೋತಾ ಇದೆಯಲ್ಲ ಅಂತ ಅಜ್ಜಿ ಅವನಿಗೆ ಪ್ರಶ್ನೆಯನ್ನ ಮಾಡಿದಾಗ ಆತ ಗೆಸ್ಟಿಕ್ಯುಲೇಷನ್ಸ್ ಅಂದ್ರೆ ಇಲ್ಲಿ ಆಂಗಿಕ ಭಾಷೆ ಅಂತ ಅರ್ಥ ಬರುತ್ತೆ. ಅಂದ್ರೆ ಸನ್ನೆಯ ಮುಖಾಂತರ ಸುಮ್ಮನೆ ಇರು ಅಜ್ಜಿ, ಸುಮ್ಮನೆ ಇರು ಅಂತ ಅಜ್ಜಿಗೆ ಏನ್ ಮಾಡ್ತಾ ಇದ್ದಾನೆ, ಆತ ಸನ್ನೆಯನ್ನ ಮಾಡ್ತಾ ಇದ್ದಾನೆ. ಬಟ್ ದಟ್ ಗುಡ್ ಲೇಡಿ ಸಾ ನಥಿಂಗ್. ಆತ ಮಾಡೋ ಸನ್ನೆಯನ್ನ ಅವನ ಅಜ್ಜಿ ಅವನ ಕಡೆ ನೋಡ್ತಾನೆ ಇಲ್ಲ. ಸೊ ಸ್ವಾಮಿ ಥ್ರೂ ಹಿಮ್ಸೆಲ್ಫ್ ಆನ್ ಹಿಸ್ ಬೆಡ್ ಅಂಡ್ ಪುಲ್ಡ್ ದ ಬ್ಲಾಂಕೆಟ್ ಓವರ್ ಹಿಸ್ ಫೇಸ್. ಏನಾಗುತ್ತೆ, ತಾನು ಮಾಡ್ತಕ್ಕಂಥ ಸನ್ನೆಯನ್ನ ಅಜ್ಜಿ ನೋಡ್ತಾ ಇಲ್ಲ, ಸುಮ್ಮನೆ ಇರು ಅಂದ್ರೆ ಅವಳು ನೋಡ್ತಾ ಇಲ್ಲ ತನ್ನ ಎಡೆಗೆ ಅಂತ ಏನ್ ಮಾಡ್ತಾನೆ, ತನ್ನ ಬ್ಲಾಂಕೆಟ್ ಅನ್ನ ತನ್ನ ಮೈ ಮೇಲೆ ಮುಖದ ಮೇಲೆಲ್ಲ ಕವರ್ ಮಾಡ್ಕೊಂಡು ಆತ ಏನ್ ಮಾಡ್ತಾನೆ, ಮಲ್ಕೊಂಡ್ ಬಿಡ್ತಾನೆ. ಗ್ರಾನಿ ಸೆಡ್, ಡೋಂಟ್ ಕವರ್ ಯುವರ್ ಫೇಸ್, ಆರ್ ಯು ರಿಯಲಿ ವೆರಿ ಸ್ಲೀಪಿ? ಸ್ವಾಮಿ ಲೀನ್ಡ್ ಓವರ್ ಅಂಡ್ ವಿಸ್ಪರ್ಡ್, ಪ್ಲೀಸ್ ಪ್ಲೀಸ್ ಶಟ್ ಅಪ್ ಗ್ರಾನಿ. ನೋಡ್ರಿ ಏನ್ ಮಾಡ್ತಾರೆ, ಅಜ್ಜಿ ಅವನಿಗೆ ಕೇಳ್ತಾರೆ, ಮಗು ಯಾಕೆ ಈ ರೀತಿಯಾಗಿ ಪೂರ್ತಿ ಮುಖವನ್ನ ಮುಚ್ಕೊಂಡು ಮಲ್ಕೊಳ್ತಾ ಇದೀಯಾ, ನಿಜವಾಗ್ಲೂ ನಿದ್ದೆ ಬಂದಿದೆಯಾ ನಿನಗೆ ಅಂತ ಆತನ ಅಜ್ಜಿ ಕೇಳ್ತಾರೆ ಆತನಿಗೆ. ಆಗ ಸ್ವಾಮಿ ಹೇಳ್ತಾನೆ, ಶಟಪ್ ಗ್ರಾನಿ, ಬಾಯಿ ಮುಚ್ಚು ಅಜ್ಜಿ ನೀನು, ಡೋಂಟ್ ಟಾಕ್ ಟು ಮೀ, ನನ್ನ ಜೊತೆ ಮಾತಾಡಬೇಡ ನೀನು, ಆ್ಯಂಡ್ ಡೋಂಟ್ ಲೆಟ್ ಎನಿ ಒನ್ ಕಾಲ್ ಮೀ ಇವನ್ ಇಫ್ ದ ಹೌಸ್ ಈಸ್ ಆನ್ ಫೈರ್. ನೋಡ್ರಿ ಅಜ್ಜಿ, ದಯವಿಟ್ಟು ಮಾತಾಡಬೇಡ, ನನ್ನನ್ನು ಮಾತಾಡ್ಸೋದಕ್ಕೆ ಪ್ರಯತ್ನವನ್ನ ಪಡಬೇಡ. ನೀನ್ ಮಾತಾಡೋದಷ್ಟೇ ಅಲ್ಲ, ಬೇರೆ ಯಾರಾದ್ರೂ ನನ್ನ ಕರೆಯೋದಕ್ಕೆ ಬಂದ್ರು ಸಹಿತ ನನ್ನ ಎಬ್ಬಿಸ್ಬೇಡ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಮನೆಗೆ ಬೆಂಕಿ ಬಿದ್ದೈತಿ ಅಂದ್ರು ಸಹಿತ ಏನ್ ಮಾಡ್ಬೇಡ, ನನ್ನನ್ನ ಎಬ್ಬಿಸ್ಬೇಡ ಅಂತ ಅಜ್ಜಿಗೆ ಸ್ಟ್ರಿಕ್ಟ್ ಆಗಿ ಸ್ವಾಮಿ ಆರ್ಡರ್ನ ಮಾಡ್ತಾನೆ.
If I don't sleep at once, perhaps I shall die. He turned over and curled and snored under the blanket till he found his blanket pulled away. ನೋಡ್ರಿ ಏನಾಗುತ್ತಪ್ಪ ಅಂತಂದ್ರೆ ಮನೆಗೆ ಬೆಂಕಿ ಬಿದ್ದು ಸಹಿತ ನನ್ನ ಹೆಬ್ಬಸ್ಬೇಡ. ಇಫ್ ಐ ಡೋಂಟ್ ಸ್ಲೀಪ್ ಆಟ್ ಒನ್ಸ್, ಈ ಕ್ಷಣದಲ್ಲಿ ನಾನು ಮಲ್ಕೊಳ್ಳಿಲ್ಲ ಅಂತಂದ್ರೆ ಪರ್ ಹ್ಯಾಪ್ಸ್ ಬಹುಶಃ ಐ ಶಾಲ್ ಡೈ, ನಾನೇನು ಮಾಡ್ತೇನೆ ಸತ್ತೇ ಹೋಗ್ತೇನೆ ಅಂತ ಹೇಳಿ ಹಿ ಟರ್ನ್ ಓವರ್ and curled and snored under the blanket till he found his blanket pulled away. ಏನು ಮಾಡ್ತಾನೆ ಅಷ್ಟು ಅಜ್ಜಿ ಜೊತೆ ಮಾತಾಡಿ ಹೊರಳಿ ಮಲ್ಕೊಂಡು ಏನು ಮಾಡ್ತಾನೆ ತನ್ನ ಬ್ಲ್ಯಾಂಕೆಟ್ ಅಲ್ಲಿ ಪೂರ ಕವರ್ ಮಾಡ್ಕೊಂಡು ಏನು ಮಾಡ್ತಾನೆ ಆತ ಗೊರಕೆ ಹೊಡೆಯೋ ಹಾಗೆ ಮಾಡೋದಕ್ಕೆ ಶುರು ಮಾಡ್ತಾನೆ. Presently his father came and stood over him. Swami, get up, he said. He looked like an apparition in the semi-darkness of the passage, which was lit by a cone of light from the hall. Swami stirred and groaned as if in sleep. Father said, "Get up, Swami." Granny pleaded, "Why do you disturb him?" ನೋಡ್ರಿ ಏನಾಗತ್ಲೆ ಇಲ್ಲೇ ಪ್ರೆಸೆಂಟ್ಲಿ ಹಿಸ್ ಫಾದರ್ ಕೇಮ್ ಆ್ಯಂಡ್ ಸ್ಟುಡ್ ಓವರ್ ಹಿಮ್. ಆತ ಇನ್ನೇನು ನಾನು ಮಲ್ಕೊಳ್ಳಿ ಸತ್ಯ ಹೋಗ್ತೀನಿ ಅಂತ ನನ್ನ ಅಜ್ಜಿಗೆ ಹೇಳಿ ಹೊತ್ಕೊಂಡು ಮಲ್ಕೊಂಡಿರ್ತಾನೆ ಪೂರ್ತಿಯಾಗಿ. ಅಷ್ಟರಲ್ಲಿ ಅವನು ತಂದೆ ಬಂದು ಏನು ಮಾಡ್ತಾರೆ ಆತನ ಎದುರಿಗೆ ನಿಂತ್ಕೋತಾರೆ. ಸ್ವಾಮಿ ಗೆಟಪ್ ಹಿ ಸ್ಯಾಡ್, ಎದ್ದೇಳು ಸ್ವಾಮಿ ಅಂತ ಅವನ್ನ ಎಬ್ಬಿಸ್ತಾರೆ. ಹಿ ಲುಕ್ಡ್ ಲೈಕ್ ಆನ್ ಅಪರಿಷನ್ ಇನ್ ದ ಸೆಮಿ ಡಾರ್ಕ್ನೆಸ್ ಆಫ್ ದ ಪ್ಯಾಸೇಜ್. ನೋಡ್ರಿ ಏನಾಗುತ್ತಪ್ಪ ಅಂತಂದ್ರೆ ಆತ ತುಂಬಾ ಮುಖದ ಪೂರ್ತಿಯಾಗಿ ಬ್ಲ್ಯಾಂಕೆಟ್ ಅನ್ನ ಹೊತ್ಕೊಂಡಿರ್ತಾನಲ್ಲ, ಆತ ತಂದೆಯನ್ನ ಆತ ಒಂದು ಸಣ್ಣದಾಗಿ ಕಿಂಡಿಯನ್ನ ಬಿಟ್ಕೊಂಡು ಏನ್ ಮಾಡ್ತಾನೆ ಆ ಒಂದು ನೋಡ್ತಾನೆ. ನೋಡ್ದಾಗ ಏನಾಗತ್ತಪ್ಪ ಅಂತಂದ್ರೆ ಆ ಹೊರಗಡೆ ಹಾಲಲ್ಲಿ ಹಚ್ಚಿರ್ತಕ್ಕಂಥ ಲೈಟಿನ ಬೆಳಕು ಏನಾಗ್ತಾ ಇರುತ್ತೆ ಆ ರೂಮ್ ನಲ್ಲಿ ಬೀಳ್ತಾ ಇರುತ್ತೆ. ಎಲ್ಲಿ ಸ್ವಾಮಿ ಮಲ್ಕೊಂಡಂತ ರೂಮ್ ಅಲ್ಲಿ ಆತನ ತಂದೆ ಬಂದು ನಿಂತಿದ್ದಾರೆ ಎದುರಿಗೆ. ಆತ ಆ ಒಂದು ಕಿಂಡಿಯನ್ನ ಮಾಡ್ಕೊಂಡು ಹಿನಿಕಿನ್ ನೋಡಿದಾಗ ಆತನ ತಂದೆ ಅವನಿಗೆ ಘೋಸ್ಟ್ ರೀತಿಯಾಗಿ ಕಾಣಿಸ್ತಾರೆ. which was lit by a cone of light from the hall. Swami stirred and groaned as if he in sleep. ನೋಡ್ರಿ ಏನಪ್ಪ ಅಂದ್ರೆ ಆತನ ತಂದೆಯನ್ನ ಆತ ಇನಿಕೆ ನೋಡ್ತಾ ಇದ್ದಾನೆ, ನಾನು ಎಚ್ಚರ ಇದ್ದೀನಿ ಅಂದ್ರೆ ನಾನು ಎಬ್ಸ್ಕೊಂಡು ಹೋಗ್ತಾರೆ ಅಂತ ಏನ್ ಮಾಡ್ತಾನೆ ಅವನ್ನ ಅಳಗಾಡಿಸ್ತಾರೆ, ಎಲ್ಲ ಮಾಡ್ತಾರೆ ಸಹಿತ ಆತ ಇಳಂಗಿಲ್ಲ, ಗೊರಕೆಯನ್ನ ಹೊಡಿತಾ ಇರ್ತಾನೆ. ಫಾದರ್ ಸೆಡ್, ಗೆಟ್ ಅಪ್ ಸ್ವಾಮಿ, ಗ್ರಾನಿ ಪ್ಲೀಡೆಡ್. ಮತ್ತೆ ಆತನ ತಂದೆ ಆತನ ಅಲಗಾಡಿಸಿ ಎಲ್ಲ ಮಾಡಿ ಏಳು ಏಳು ಅಂತ ಎಬ್ಸೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಆಗ ಆತನ ಅಜ್ಜಿ ಮಾತಾಡ್ತಾರೆ, ವೈ ಡು ಯು ಡಿಸ್ಟರ್ಬ್ ಹಿಮ್, ಮಲಗಿದೆ ಮಗು, ಯಾಕೆ ನೀನು ಡಿಸ್ಟರ್ಬ್ ಮಾಡ್ತಾ ಇದೀಯ ಅಂತ ಸ್ವಾಮಿಯ ತಂದೆಗೆ ಅವರ ಅಜ್ಜಿ ಅಂತ ಅಂದ್ರೆ ಹೇಳ್ತಾರೆ. ಇಷ್ಟು 8ನೇ ಪ್ಯಾರಾಗ್ರಾಫ್ವರೆಗೂ ನಿಮ್ಗೆ ಪಾಠ ಅರ್ಥ ಆಗಿದೆ ಅನ್ಕೊಳ್ತೀನಿ. ಮುಂದಿನ ಪಾಠವನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಎವ್ರಿ ಒನ್.